ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಸಿಕ್ಕಾಬಟ್ಟೆ ರೋಚಕ ತಿರುವನ್ನೇ ತಿರ್ಕೋತಿದೆ ನಿನ್ನ ಜೊತೆ ನನ್ನ ಕತೆಯಲ್ಲಿ ಅಂತ ಹೇಳ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ ಫ್ರೆಂಡ್ಸ್. ಇವತ್ತಿನ ಸಂಚಿಕೆ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಮೊದಲಿಗೆ ಸ್ವಲ್ಪ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ ನೋಡಿ. ಇನ್ನೇನು ಮನೆ ಬಿಟ್ಟು ಹೊರಟ ಭೂಮಿಗೆ ಸತ್ಯಣ್ಣ ಈ ಕಡೆ ಭೂಮಿನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೊರಟಿರುವಂತಹ ಭೂಮಿ ಕೈಗೆ ಅಜಿತ್ ಬರ್ದಿರುವಂತಹ ಒಂದು 4 ತಿಂಗಳು ಹಿಂದೆ ಅಜಿತ್ ಬರ್ದಿರುವಂತಹ ಲವ್ ಲೆಟರ್ ನ ಭೂಮಿ ಕೈಗೆ ಕೊಟ್ಬಿಡ್ತಾರೆ. ಭೂಮಿ ಅಜಿತ್ ಬರ್ದಿರುವಂತಹ ಆ ಲವ್ ಲೆಟರ್ ನ ನೋಡ್ಬಿಟ್ಟು ಭೂಮಿಗೆ ಕಣ್ಣೀರ್ ಬರುತ್ತೆ. ಸಿಕ್ಕಾಬಟ್ಟೆ ಖುಷಿಯಾಗಿ ಕುಣಿದು ಕುಂಪಡಿಸ್ತಿರ್ತಾಳೆ. ಮನೆ ಬಿಟ್ಟು ಹೊರಟಿರುವಂತ ಈ ಕಡೆ ಭೂಮಿ ಮತ್ತೆ ವಾಪಸ್ ಆಗ್ತಾಳೆ. ಮನೆಗೆ ವಾಪಸ್ ಬಂದ್ಬಿಟ್ಟು ಅಜಿತ್ಗೆ ಹೇಗೆಲ್ಲ ಆಟ ಆಡಿಸ್ತಾಳೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಇನ್ನೇನು ಶಾರದನ್ಗೆ ಸ್ವಲ್ಪ ಶಾಕ್ ಅಲ್ಲಿ ಇರ್ತಾಳೆ. ಅಜಿತ್ ಕೈನಲ್ಲಿರುವಂತಹ ಗನ್ನನ್ನ ನೋಡ್ಬಿಟ್ಟು ಹಾಗಾಗಿ ಸ್ವಲ್ಪ ಹುಷಾರ್ ತಪ್ಪಿರ್ತಾಳೆ. ಹಾಗಾಗಿ ಡಾಕ್ಟರ್ ಕೂಡ ಬಂದಿರ್ತಾರೆ. ಸ್ವಲ್ಪ ಶಾಕ್ ಅಲ್ಲಿ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಧ ಗಂಟೆಲಿ ಚೇತರಿಸ್ಕೊತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಡಾಕ್ಟರ್ ಕೂಡ ನೋಡ್ಬಿಟ್ಟು ಹೇಳಿರ್ತಾರೆ. ಅದಾದ ನಂತರ ಈ ಕಡೆ ಅಲ್ಲಿ ಭೂಮಿ ನಿಂತಿರ್ತಾಳೆ. ಭೂಮಿ ಮದ್ವೆ ಆಗಿ 1 ವರ್ಷ ಆಯ್ತಲ್ಲ, ಇನ್ನು ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಡಾಕ್ಟರ್ ಕೇಳ್ತಾರೆ. ಯಾಕಂದ್ರೆ ಆ ಡಾಕ್ಟರ್ಗೆ ಎಲ್ಲ ಕೂಡ ಗೊತ್ತಿರುತ್ತೆ, ಫ್ಯಾಮಿಲಿ ಡಾಕ್ಟರ್ ಆಗಿರೋದ್ರಿಂದ. ಆಗ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಮುಖ ನೋಡ್ಕೋತಿದ್ದಾರೆ. ನೋಡು ಭೂಮಿ, ಆದಷ್ಟು ಬೇಗ ಮಗು ಮಾಡ್ಕೋಬೇಕು. ತುಂಬಾ ಡಿಲೇ ಮಾಡಿದ್ರೆ ಮುಂದೆ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ, ಮಗು ಆರೋಗ್ಯಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಆದಷ್ಟು ಬೇಗ ಮಗುನ ಮಾಡ್ಕೋಬೇಕು. ಚಿಕ್ಕ ವಯಸ್ಸಲ್ಲೇ ಮಗು ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬುದ್ಧಿ ಮಾತನ್ನ ಕೂಡ ಹೇಳ್ತಾರೆ. ಸರಿ ಆಯ್ತು, ನೀವೇನು ವರಿ ಮಾಡ್ಬೇಡಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಶಾರದಾ ಅವರು ಚೇತರಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಾಕ್ಟರ್ ಹೊರಡ್ತಾರೆ. ಅದಾದ ನಂತರ ಈ ಕಡೆ ಭೂಮಿ ಕೂಡ ಹೇಳಿರ್ತಾಳೆ, ಶಾರದಮ್ಗೆ ಗನ್ನೇಟು ಬಿದ್ದಿರೋದು ಹೌದು. ನಾನು ಅವ್ರಿಗೆ ಸ್ನಾನ ಮಾಡಿಸುವಾಗ ಒಂದಿನ ನೋಡಿದ್ದೆ, ಎಡಭಾಗದಲ್ಲಿ ಎಡಭಾಗದಲ್ಲಿ ಗನ್ನಿನ ಮಾರ್ಕ್ ಇತ್ತು, ಯಾರೋ ಶೂಟ್ ಮಾಡಿರೋದು ಹೌದು ಅಂತ ಹೇಳಿದಾಗ ಈ ಕಡೆ ಅಜಿತ್ ಮತ್ತೆ ಭೂಮಿ ಮೇಲೆ ರೇಗ್ತಿರ್ತಾರೆ. ಅಲ್ಲ, ನಾವೆಲ್ಲರೂ ಕೂಡ ಶಾರದಮ್ಮಂಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ವರಿ ಮಾಡ್ಕೊಂಡಿದೀವಿ, ಟೆನ್ಷನ್ ಮಾಡ್ಕೊಂಡಿದೀವಿ, ಹುಡುಕಾಡ್ತಿದೀವಿ, ಏನಾಯ್ತು ಅಂತ ಹೇಳ್ಬಿಟ್ಟು. ಅದರಲ್ಲಿ ನೀನು ಇಂಥ ಒಂದು ದೊಡ್ಡ ವಿಷಯನ ಮುಚ್ಚಿಟ್ಟಿದೆಯಲ್ಲ, ಗನ್ನೇಟು ಬಿದ್ದಿರೋ ವಿಷಯನ ನಮ್ಗೆ ಯಾಕೆ ಹೇಳಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಮೇಲೆ ಎಗರಾಡ್ತಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅಜ್ಜಿಗೆ ಮತ್ತೆ ಕೋಪ ಬಂದ್ಬಿಟ್ಟು ಅಜಿತ್ಗೆ ಬಾಯಿಗೆ ಬಂದಂಗೆ ಬೈತಾರೆ. ಏನು ಅಜಿತ ನೀನು, ನಾನು ನೋಡ್ತಾ ಇದ್ದೀನಿ ಮೊನ್ನೆಯಿಂದ ಏನು ಆ ಹುಡುಗಿನ ಅಷ್ಟು ಕಂಡ್ರೆ ಅಷ್ಟು ಬೈತಿದ್ಯಲ್ಲ, ಹಾಗೆ ಹೀಗೆ ಅಂತ ಅಜ್ಜಿ ಕೂಡ ಬೈತಾರೆ. ಈ ಕಡೆ ಶ್ರವಣ್ ಕೂಡ ಅಜಿತ್ಗೆ ಬೈತಾರೆ, ರಾಮ್ ಕೂಡ, ಎಲ್ರು ಕೂಡ ಬೈತಿರ್ತಾರೆ. ಇನ್ನೊಂದ್ ಕಡೆ ಅಜಿತ್ಗೆ ಬೇರೆ ದಾರಿ ಇಲ್ಲ, ಭೂಮಿಗೆ ಬೈಯೋದನ್ನ ಸ್ಟಾಪ್ ಮಾಡ್ತಾರೆ. ಈ ಕಡೆ ಅಜ್ಜಿ ಬಂದು ಈ ಕಡೆ ಭೂಮಿಗೆ ಸಮಾಧಾನ ಮಾಡ್ತಿರ್ತಾರೆ. ನೀನೇನು ಬೇಜಾರ್ ಮಾಡ್ಕೋಬೇಡ ಮಗಳೇ, ಹೋಗು, ನೀನು ಸ್ವಲ್ಪ ಅಡಿಗೆ ಮಾಡ್ಬಿಟ್ಟು ಅಲ್ಲಿ ಸಂಗೀತ ಮತ್ತೆ ನಚಿಕೇತು ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ರಾಮ್ ಜೊತೆ ಊಟ ಕಳ್ಸ್ಕೊಡೋಣ ಅಂತ ಹೇಳಿದಾಗ ಈ ಕಡೆ ಅಪೇಕ್ಷೆ ಇದ್ದವಳು, ನಾನೇ ಹೋಗ್ತೀನಿ, ಅಮ್ಮನ್ಗೆ ಊಟ ಕೊಟ್ಬಿಟ್ಟು ನಾನು ಅಲ್ಲಿಂದ ನನ್ನ ಗಂಡನ ಮನೆಗೆ ಹೋಗ್ತೀನಿ, ನನ್ನ ಗಂಡ ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸರಿ ಆಯ್ತು ಅಪ್ಪು ಅಂತ ಹೇಳಿದಾಗ ಈ ಕಡೆ ಭೂಮಿ, ಸರಿ ಅಪ್ಪು ಅವರೇ ಸ್ವಲ್ಪ ಟೈಮ್ ಕೊಡಿ, ಅಡಿಗೆ ಮಾಡಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಈ ಕಡೆ ಭೂಮಿ ಅಡಿಗೆ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಅಜಿತ್ ಒಬ್ಬರೇ ಆಚೆ ಕಡೆ ಹೋಗ್ಬಿಟ್ಟು ತುಂಬಾ ಏಕಾಂತದಲ್ಲಿ ಇದ್ಬಿಟ್ಟು ಶಾರದಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ಶಾರದಮ್ಗೆ ಗುಂಡೇಟು ಹೊಡೆದಿರೋದು ಸತ್ಯ ಆಗಿರುತ್ತೆ. ಹಾಗಾಗಿ ಯಾರಿರ್ಬೋದು ನಮ್ಮ ಫ್ಯಾಮಿಲಿ ಮೇಲೆ, ಯಾರು ನಮ್ಗೆ ಅಷ್ಟು ದ್ವೇಷ ಯಾರಿರ್ಬೋದು, ಶಾರದಮ್ಮನ್ಗೆ ಗುಂಡೇಟು ಹಾರಿಸುವಂತಹ ದ್ವೇಷ ಯಾರಿಗಿದೆ, ಯಾರಿರ್ಬೋದು ಅಂತೇಳಿ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರುವಾಗ ಈ ಕಡೆ ಅಜಿತ್ ತನ್ನೆಲ್ಲಲ್ಲಿ ದೇವಯಾನಿಯ ಒಂದು ಮುಖ ಕಣ್ ಮುಂದೆ ಬಂದಿರುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲರೂ ಕೂಡ ಹಾಲಲ್ಲಿ ಮಾತಾಡ್ತಿರುವ ಈ ಕಡೆ ದೇವಯಾನಿ ತುಂಬಾನೇ ಬೇವ್ತಿರ್ತಾಳೆ, ಟೆನ್ಷನ್ ಮಾಡ್ಕೊಡ್ತಿರ್ತಾಳೆ. ಇದನ್ನೆಲ್ಲ ಕೂಡ ಅಜಿತ್ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾದ್ರೆ ದೇವಯಾನಿ ಅತ್ತೆಗೂ ಈ ಒಂದು ಶಾರದತ್ತೆ ಕೇಸಿಗೂ ಏನೋ ಒಂದು ಸಂಬಂಧ ಇದೆ, ದೇವಯಾನಿ ಅತ್ತೆ ಕೈಯವಾಡ ಇರ್ಬೋದಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮನಸ್ಸಲ್ಲಿ ಬಂದಿರುತ್ತೆ. ಅಲ್ಲಿಗೆ ಈ ಕಡೆ ಶ್ರವಣ್ ಬರ್ತಾರೆ. ಶ್ರವಣ್ ಬಂದ್ಬಿಟ್ಟು ಅಜಿತಾ ಅಂತ ಹೇಳಿದಾಗ ಮಾವ ಅಂತ ಹೇಳ್ತಾರೆ. ಈ ಕಡೆ ಅಜಿತಾ, ಏನೋ ಅಜಿತಾ ಏನೋ ಮಾಡ್ತಿದ್ಯಾ ಒಬ್ನೇ ಇಲ್ಲಿ ನಿಂತ್ಕೊಂಡು ಅಂತ ಹೇಳಿದಾಗ, ಅದು ಮಾವ ಶಾರದತ್ತೆಗೆ ಯಾರು ಗುಂಡು ಹಾರಿಸಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಈ ಕಡೆ ಅಜಿತ ಹೇಳಿದಾಗ, ಅಜಿತಾ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಆದಷ್ಟು ಬೇಗ ನಾವಿಬ್ರು ಸೇರಿ ಯಾರು ಗುಂಡೇಟ್ ಹೊಡೆದಿರ್ಬೋದು ಅಂತ ಹೇಳ್ಬಿಟ್ಟು ಕಂಡಿಡಿಯೋಣ ಅಂತ ಹೇಳಿದಾಗ ಈ ಕಡೆ ಅಜಿತ್ ಕೂಡ ಶ್ರವಣ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ. ಅಂದ್ರೆ ಒಂದು ಟೈಮಲ್ಲಿ ಪೊಲೀಸ್ ಆಫೀಸರ್ ಆಗಿರೋರು ಶ್ರವಣ್ ಅವರು, ಆ ಒಂದು ಟೈಮಲ್ಲಿ ಈಗ ಅಜಿತ್ ಹೇಗೆ ಕೆಲಸ ಅಂತ ಬಂದಾಗ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾರೆ, ಅದೇ ರೀತಿ ಶ್ರವಣ್ ಕೂಡ ಆಗಿರ್ತಾರೆ. ಹಾಗಾಗಿ ಆ ಒಂದು ಟೈಮಲ್ಲಿ ಯಾರಾದ್ರೂ ನಿಮ್ಗೆ ಶತ್ರುಗಳಿದ್ರ ಅಂತ ಈ ಕಡೆ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಶ್ರವಣ್ಗೂ ಕೂಡ ಗೊತ್ತಾಗ್ತಿರಲ್ಲ, ತುಂಬಾ ಜನ ಶತ್ರುಗಳು ಕೂಡ ಇರ್ತಾರೆ, ರೌಡಿಗಳೆಲ್ಲರೂ ಕೂಡ ಈ ಕಡೆ ಪೊಲೀಸರ ಶತ್ರು ಅಂತಾನೆ ಹೇಳ್ಬೋದು. ಹಾಗಾಗಿ ಯಾರು ಅಂತ ಗೊತ್ತಿಲ್ಲ ಅಜಿತ್, ನೋಡೋಣ ಕಂಡಿಡಿಯೋಣ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಮತ್ತೆ ಅಜಿತ್ ಕೂಡ ಒಂದು ಮಾತಾಡ್ಕೋತಿರ್ತಾರೆ. ಸರಿ ಅಜಿತ, ನೀನು ರೂಮಿಗೆ ಹೋಗು, ಅಲ್ಲಿ ಭೂಮಿ ಒಬ್ಳೆ ಇರ್ತಾಳೆ ಅಂತ ಹೇಳಿದಾಗ ಅಜಿತ್ಗೆ ಹೋಗೋಕ್ಕೂ ಕೂಡ ಮನ್ಸಿರಲ್ಲ, ಭೂಮಿ ಮುಖ ನೋಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರಲ್ಲ ಅಂತಾನೆ ಹೇಳ್ಬೋದು. ಅದಾದ ನಂತರ ಇನ್ನೇನು ಭೂಮಿ ಕೂಡ ಎಲ್ರಿಗೂ ಕೂಡ ಅಡಿಗೆ ಮಾಡಿಕೊಟ್ಟು
ಅಡಿಗೆ ಕೂಡ ತಯಾರಿ ಮಾಡಿರ್ತಾಳೆ. ಇನ್ನೇನು ಅಪ್ಪು ಹತ್ರ ಸಂಗೀತ ಮತ್ತೆ ನಚಿಕೇತ್ಗೂ ಕೂಡ ಅಡಿಗೆನ ಮಾಡ್ಬಿಟ್ಟು ಬಾಕ್ಸಿಗೆಲ್ಲ ಹಾಕಿ ಕೊಡ್ತಾಳೆ. ಅದಾದ ನಂತರ ಅಪ್ಪು ಹೋದ್ಮೇಲೆ ಇನ್ನೇನು ಮನೆಯವರೆಲ್ರಿಗೂ ಕೂಡ ಅಡಿಗೆ ಮಾಡಿರ್ತಾಳೆ. ಎಲ್ಲರೂ ಕೂಡ ಊಟ ಮಾಡುವಂತಹ ಸಮಯ ಆಗಿರುತ್ತೆ. ಡೈನಿಂಗ್ ಹಾಲ್ ಅಲ್ಲಿ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಅಂತ ಕೂತಿರ್ತಾರೆ. ಅಲ್ಲಿಗೆ ಈ ಕಡೆ ಅಜಿತ್ ಬಂದು ಕೂತ್ಕೋತಾರೆ, ಶ್ರವಣ್ ಬಂದು ಕೂತ್ಕೋತಾರೆ. ನೀನು ಎಲ್ಲರೂ ಕೂಡ ಊಟ ಮಾಡ್ತಿರುವಾಗ ಅಜಿತ್ ಮಾತ್ರ ಊಟ ಮಾಡ್ತಿರಲ್ಲ. ಈ ಕಡೆ ಸತ್ಯಣ್ಣ ಇದ್ದವರು ಯಾಕಪ್ಪ ಊಟ ಮಾಡ್ತಿಲ್ಲ, ಊಟ ಮಾಡೋ ಗೆಳೆಯ ಅಂತ ಹೇಳಿದಾಗ ಅದು ಅಂತ ಹೇಳ್ತಿರ್ತಾರೆ. ಅವನಿಗೆ ಮನ್ಸೇ ಇಲ್ಲ. ಈ ಕಡೆ ಸಂಗೀತ ಅವರು ಊಟ ಮಾಡಿದ್ರು ಇಲ್ವೋ ಅನ್ನೋದು ಒಂದು ಟೆನ್ಷನ್ ಆಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ಈ ಕಡೆ ಶ್ರವಣ್ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ. ಅಲ್ಲ ಕಣೋ ಅಜಿತ, ಅಕ್ಕ ಊಟ ಮಾಡಿದ್ಲೋ ಇಲ್ವೋ ಅಂತ ನಿಂಗೆ ಟೆನ್ಷನ್ ಅಲ್ವಾ, ಒಂದ್ ನಿಮಿಷ ಇರು, ವಿಡಿಯೋ ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಚಿಕೇತ್ ಇರ್ತಾರಲ್ವಾ, ಹಾಗಾಗಿ ನಚಿಕೇತ್ಗೆ ಶ್ರವಣ್ ಅವರು ವಿಡಿಯೋ ಕಾಲ್ ಮಾಡಿದಾಗ ಈ ಕಡೆ ಇನ್ನೇನು ಅಪ್ಪು ಕೂಡ ಹಾಸ್ಪಿಟಲ್ಗೆ ಹೋಗಿರ್ತಾಳೆ. ಇನ್ನೇನು ಊಟ ಮಾಡಿಸ್ಬೇಕು ಅಂತ ತಟ್ಟೆಗೆಲ್ಲ ಹಾಕಿ ತಿನ್ಸೋದಿಕ್ಕೆ ಅಂತ ತಿನ್ನಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ನಚಿಕೇತ್ಗೂ ಕೂಡ ಊಟ ಮಾಡುವಾಗ ಶ್ರವಣ್ ಕೈಯಿಂದ ಒಂದು ವಿಡಿಯೋ ಕಾಲ್ ಬರುತ್ತೆ. ಅಮ್ಮ, ಶ್ರವಣ್ ಮಾವ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ನ ಆನ್ ಮಾಡಿಬಿಟ್ಟು ಆಗ ಈ ಕಡೆ ಶ್ರವಣ್ ಅವರು ಅಜಿತ್ನಿಗೆ ತೋರಿಸ್ತಾರೆ ಅಮ್ಮನ ಮುಖ ನೋಡಿ ತುಂಬಾ ಖುಷಿ ಆಗುತ್ತೆ. ಅದಾದ ನಂತರ ಈ ಕಡೆ ಅಜಿತ್ ಸಪ್ಪೆ ಮುಖ ಮಾಡ್ಕೊಂಡಿರೋದು ಈ ಕಡೆ ಸಂಗೀತ ನೋಡಿದಾಗ, ನೀವೆಲ್ಲರೂ ಊಟ ಮಾಡ್ತಿದ್ದೀರಾ, ನಾನು ನೋಡಿ ಇಲ್ಲಿ ಊಟ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಹೇಳಿದಾಗ, ಅಜಿತ ಯಾಕೋ ಹಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ, ಊಟ ಮಾಡಿಲ್ವೇನೋ ಅಂತ ಹೇಳಿದಾಗ, ಯಾಕೋ ತಟ್ಟೆ ಮುಂದೆ ಇಟ್ಕೊಂಡು ಹಾಗೆ ಕೂತಿದ್ಯಾ ಅಂತ ಹೇಳಿದಾಗ ಈ ಕಡೆ ಸತ್ಯಣ್ಣ ಇದ್ದವರು, ಅಲ್ಲ ಅದು ಸಂಗೀತಮ್ಮವ್ರ ಏನ್ ಗೊತ್ತಾ, ಈ ಕಡೆ ಅಜಿತ್ ಯಾವಾಗ್ಲೂ ಭೂಮಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ನಲ್ಲ ಮೊದಲನೇದು, ಇವತ್ತು ಯಾಕೋ ತಿನ್ಸಿಲ್ಲ, ಅದಕ್ಕೆ ಭೂಮಿ ಇನ್ನೂ ತಿಂದಿಲ್ಲ, ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ನಿಮ್ಮ ಸೊಸೆ ಅಂತ ಹೇಳಿದಾಗ, ಭೂಮಿ ಯಾಕೆ ಅಲ್ಲಿ ನಿಂತಿದ್ಯಾ, ಬೈಲಿ ಅಂತ ಹೇಳ್ಬಿಟ್ಟು ಅಜಿತ್ನ ಹತ್ರ ಕರೀತಾರೆ. ಅದಾದ ನಂತರ ಅಜಿತ್ಗೆ ತಿನ್ಸೋ ಒಂದು ತುತ್ತುನ ಅಂತ ಹೇಳಿದಾಗ ಅಜಿತ್ ತುಂಬಾ ಪ್ರೀತಿಯಿಂದ ತಿನ್ಸೋ ತರ ತಿನ್ನಿಸ್ತಾರೆ. ಆದ್ರೆ ಅಜಿತ್ಗೆ ಮನ್ಸಿರಲ್ಲ. ಆದ್ರೂ ಕೂಡ ಭೂಮಿಗೂ ಕೂಡ ಏನೋ ಒಂಥರ ಬೇಸರ ಇರುತ್ತೆ. ಆದ್ರೂ ಕೂಡ ಸಂಗೀತ ಅವ್ರಿಗೋಸ್ಕರ ಈ ಕಡೆ ಅಜಿತ್ ಅವರು ತಿನ್ನಿಸ್ತಾರೆ, ಭೂಮಿ ಕೂಡ ತಿಂತಾಳೆ. ಇಷ್ಟೆಲ್ಲ ಆಗತ್ತೆ. ಅದಾದ ನಂತರ ಸಂಗೀತ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸರಿ ಆಯ್ತು, ಆದಷ್ಟು ಬೇಗ ನಾನು ನಾಳೆನೆ ಡಿಸ್ಚಾರ್ಜ್ ಆಗಿ ಬರ್ತೀನಿ, ನನಗಂತೂ ಬಾಯಿ ಎಲ್ಲ ಸಪ್ಪೆ ಆಗೋಗ್ಬಿಟ್ಟಿದೆ, ನಾನು ಆದಷ್ಟು ಬೇಗ ಬಂದ್ಬಿಟ್ಟು ಭೂಮಿ ಕೈನಲ್ಲಿ ನನ್ನ ಸೊಸೆ ಕೈನಲ್ಲಿ ಬಗೆಯಾದಂತ ಅಡುಗೆನ ಮಾಡಿಸ್ಕೊಂಡು ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇನ್ನು ಫೋನನ್ನ ಕಟ್ ಮಾಡ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಸಮಾಧಾನ ಆಗ್ತಾರೆ. ಸಂಗೀತ ಅವ್ರು ಕೂಡ ಊಟ ಮಾಡ್ತಿರ್ತಾರೆ. ಹಾಗಾಗಿ ಇನ್ನೇನು ಬೆಳಕಾದ್ರೆ ಸಂಗೀತ ಅವ್ರು ಕೂಡ ಮನೆಗೆ ಬರ್ತಾರೆ. ಆದ್ರೆ ಇಲ್ಲಿ ಭೂಮಿ ಮನಸ್ಸಲ್ಲಿ ಮಧ್ಯರಾತ್ರಿ ಆದ್ರೆ ಮನೆ ಬಿಟ್ಟು ಹೋಗುವಂತ ಸಂದರ್ಭ ಬಂದಿರುತ್ತೆ. ಅಜಿತ್ ಕೂಡ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳಿರ್ತಾರೆ. ಹಾಗಾಗಿ ಈ ಕಡೆ ಭೂಮಿಗಂತೂ ಏನ್ ಹೇಳ್ಬೇಕು ಅಂತಾನೂ ಗೊತ್ತಿರಲಿ, ಎಲ್ಲ ಮುಗ್ದೋಗಿರುವ ಒಂದು ಅಧ್ಯಾಯ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಆಗತ್ತೆ. ಅದಾದ ನಂತರ ಇನ್ನೇನು ಅಜಿತ ಒಬ್ನೇ ರೂಮಿಗೆ ಹೋಗ್ತಾನೆ. ಭೂಮಿ ಇನ್ನೇನು ಸ್ವಲ್ಪ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಗಿರುತ್ತೆ, ಪಾತ್ರೆ ತೊಳಿತಿರ್ತಾಳೆ. ಎಲ್ಲರೂ ಕೂಡ ಅವರವರ ರೂಮಿಗೆ ಹೋಗ್ತಾರೆ. ಅದಾದ ನಂತರ ಸೀದಾ ಅಜಿತ್ ರೂಮಿಗೆ ಹೋಗ್ಬಿಟ್ಟು ಭೂಮಿ ಫೋಟೋ ಮುಂದೆ ನಿಂತ್ಕೊಂಡು ಭೂಮಿ ಜೊತೆ ಮಾತಾಡ್ತಿರ್ತಾನೆ. ಭೂಮಿ, ನಾನು ಎಷ್ಟು ಬೆಟ್ಟದಷ್ಟು ಪ್ರೀತಿ ಮಾಡಿದೆ ನಿನ್ನ, ಆದ್ರೆ ನೀನು ನನಗೆ ಮೋಸ ಮಾಡಿದೆ, ನನ್ನ ಹೆತ್ತ ತಾಯಿಗೆ ಮೋಸ ಮಾಡಿದೆ ನೀನು. ನಿನ್ನಿಂದ ಇವತ್ತು ನನ್ನ ಅಮ್ಮ ಕೋಮಾಗ ಹೋಗಿ ವಾಪಸ್ ಬರುವಂತ ಸಂದರ್ಭ ಬಂದಿದೆ. ಇನ್ ಕೇಸ್ ಏನಾದ್ರು ನನ್ನ ಅಮ್ಮನ ಕಳ್ಕೊಂಡಿದ್ರೆ ನಾನು ಏನಾಗ್ತಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ, ನೀನು ಇಂಥವಳು ಅಂತ ನನಗೆ ಗೊತ್ತಿರಲಿಲ್ಲ ಭೂಮಿ, ನಾನು ಎಷ್ಟು ಪ್ರೀತಿಸ್ತೆ ನಿನ್ನನ್ನು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಮೌನ ಆಗ್ತಾನೆ. ಅದಾದ ನಂತರ ಮತ್ತೆ ತಾಯಿನ ನೆನೆಸ್ಕೊಂಡು ಮತ್ತೆ ಭೂಮಿ ಮೇಲೆ ಕೆಂಡಮಂಡಲ ಆಗ್ತಿರ್ತಾನೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಎಲ್ಲ ಕೆಲಸ, ಕಿಚನ್ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಭೂಮಿ ರೂಮಿಗೆ ಬರ್ತಾಳೆ. ರೂಮಿಗೆ ಬರೋ ಮುಂಚೆ ಡೋರ್ನ ತಟ್ಬಿಟ್ಟು ಈ ಕಡೆ ಭೂಮಿ ನೋಡಿದಾಗ ಈ ಕಡೆ ಅಜಿತ್ ನೋಡ್ತಾನೆ. ತಿರುಗಿ ಭೂಮಿ ಡೋರನ್ನ ತಟ್ತಿರ್ತಾಳೆ. ಯಾಕಂದ್ರೆ ಈಗ ಮೊದ್ಲೆಲ್ಲ ಹಾಗೆ ಸೀದಾ ಬರ್ತಿದ್ಲು, ಇವಾಗ ತನ್ನ ರೂಮ್ ಅಂತ ಕೂಡ ಅನ್ನಿಸ್ತಾ ಇರಲ್ಲ. ಅಜಿತ್ ಸಾಹೇಬ್ರು ರೂಮು, ಇದು ನನ್ನ ರೂಮ್ ಅಲ್ಲ, ಇದು ನನ್ನ ಮನೆ ಅಲ್ಲ ಅಂತ ಹೇಳ್ಬಿಟ್ಟು ಡೋರನ್ನ ಪಾಪ ತಟ್ಬಿಟ್ಟು ಬಂದಿರ್ತಾಳೆ. ಈ ಕಡೆ ಅಜಿತ್ ಭೂಮಿನ ನೋಡಿದ ತಕ್ಷಣ ಆ ಕಡೆ ದಡಕ್ ಅಂತ ತಿರ್ಕೊಂಡು ಆ ಕಡೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ಒಂದ್ ಸೈಡ್ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ. ಈ ಕಡೆ ಅಜಿತ್ ಭೂಮಿ ಒಳಗಡೆ ಬಂದ್ಬಿಟ್ಟು ಅಜಿತನ ಹತ್ರ ಏನು ಕೂಡ ಒಂದು ಹರ ಶಿವ ತುಟಿಕ್ ಪಿಟಿಕ್ ಅಂತ ಮಾತಾಡಲ್ಲ. ಸೀದಾ ಬಂದ್ಬಿಟ್ಟು ಅಲ್ಲಿ ಅಜಿತೇ ಪ್ಯಾಕ್ ಮಾಡಿರೋದು ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಮತ್ತೆ ಸೂಟ್ ಕೇಸ್ನ ತಗೊಂಡು ಅಲ್ಲಿರುವಂತ ಸೂಟ್ ಕೇಸ್ನ ತಗೊಂಡು ಮನಸ್ಸಿನಲ್ಲಿ ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾಳೆ. ಭೂಮಿ ಲಗೇಜ್ ನ ತಗೊಂಡು ಹೋಗ್ತಿರೋದು ಈ ಕಡೆ ಅಜಿತ್ ಮಾತ್ರ ನೋಡ್ತಾನೆ ಇರ್ತಾನೆ. ಒಳಗಡೆ ಸಂಕಟ ಆಗ್ತಿರುತ್ತೆ, ಒಂದ್ ಕಡೆಯಿಂದ ಕೋಪ ಬರ್ತಿರುತ್ತೆ. ಏನು ಮಾಡಕ್ಕಾಗಲ್ಲ, ಭೂಮಿ ಹೊರಟೆ ಬಿಡ್ತಾಳೆ. ಇನ್ನೇನು ಮನೆ ಬಿಟ್ಟು ಆಚೆ ಹೋಗುವಾಗ ಎಲ್ರು ಕೂಡ ಒಂದ್ಸಲ ನೆನ್ಸ್ಕೋತಾರೆ. ಹಾಗೆ ಮನಸ್ಸಲ್ಲಿ ಎಲ್ರು ಆಶೀರ್ವಾದ ಕೂಡ ತಗೋತಾರೆ. ಶ್ರವಣದಾಗಿರ್ಬೋದು, ಶಾರದಾ ಆಗಿರ್ಬೋದು, ಸಂಗೀತಮ್ಮ ಎಲ್ರು ಕೂಡ ನೆನ್ಸ್ಕೊಂಡು ದೇವರಿಗೂ ಕೂಡ ಕೈ ಮುಗ್ದು ಎಲ್ಲರ ಹತ್ರನೂ ಒಂದು ಆಶೀರ್ವಾದ ತಗೊಳ್ಳೋ ರೀತಿ ಒಂದು ಮನಸ್ಸಲ್ಲಿ ಅನ್ಕೊಂಡು ಭೂಮಿ ಮನೆ ಹೊಸ್ಲಿಂದ ಆಚೆ ಕಾಲಿಟ್ಟೇ ಬಿಡ್ತಾಳೆ. ಇನ್ನೇನು ಭೂಮಿ ಲಗೇಜ್ ಅನ್ನ ತಗೊಂಡು ಸ್ವಲ್ಪ ದೂರ ಹೋಗಿರ್ತಾಳೆ. ಸತ್ಯನಿಗೆ ಇದೆಲ್ಲ ಕೂಡ ಗೊತ್ತಿರುತ್ತೆ. ಈ ದಿನ ಭೂಮಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಸತ್ಯನ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಜಿತ್ ಒಂದು 4-5 ತಿಂಗಳ ಹಿಂದೆ ಆ ಭೂಮಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಬಹಳಷ್ಟು ಸಲ ಟ್ರೈ ಮಾಡಿದ್ರು ಕೂಡ ಸಾಧ್ಯ ಆಗ್ಲಿಲ್ಲ.
ಹಾಗಾಗಿ ಒಂದು ಪ್ರೀತಿಯಿಂದ ಈ ಕಡೆ ಭೂಮಿಗೆ ಒಂದು ಪ್ರಪೋಸ್ ಮಾಡೋ ತರ ಒಂದು ಲವ್ ಲೆಟರ್ನ ಬರ್ದಿಟ್ಕೊಂಡಿದ್ದ. ತನ್ನ ಮನಸ್ಸಿನಲ್ಲಿರುವಂತ ಎಲ್ಲ ಪ್ರೀತಿ ವಿಚಾರ ಕೂಡ ಅದರಲ್ಲಿ ಬರ್ದಿಟ್ಕೊಂಡಿದ್ದ. ಸಾಹಿತ್ಯ ಹೋದ್ಮೇಲೆ ನನ್ನ ಜೀವನನೇ ಬರಡ್ ಅಂತ ಅನ್ಸಿತ್ತು, ಆದ್ರೆ ನೀನ್ ನನ್ನ ಜೀವನಕ್ಕೆ ಬಂದ್ಮೇಲೆ ನೀನೇ ನನ್ನ ಲೈಫ್ ಅಂತ ಅನ್ಕೊಂಡೆ. ನೀನೇ ನನ್ನ 7 ಜನ್ಮದ ಹೆಂಡತಿ ಅಂತ ಅನ್ಕೊಂಡ್ಬಿಟ್ಟೆ. ನಿನ್ನನ್ನು ನಾನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಭೂಮಿ, ಹೇಳ್ಕೊಳಕ್ ಆಗದರಷ್ಟು ಭೂಮಿ ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಭೂಮಿ, ನಿನ್ನ ಬಿಟ್ಟು ಬದುಕೋಕ್ ಶಕ್ತಿ ನನಗಿಲ್ಲ ಭೂಮಿ. ಐ ಲವ್ ಯು ಭೂಮಿ. ನಿನ್ನ ಪ್ರೀತಿ, ಕಾಳಜಿ, ನನ್ನ ಕುಟುಂಬದ ಮೇಲಿರುವ ನಿನಗೊಂದು ಕಾಳಜಿ, ನಿನ್ನ ಪಟಪಟ ಅಂತ ನಗು ಮಾತು ಎಲ್ಲ ಕೂಡ ನನ್ನ ಮನದಾಳಕ್ಕೆ ಹೋಗಿ ತಟ್ಬಿಟ್ಟಿದೆ ಭೂಮಿ. ಯಾವ ಕಾರಣಕ್ಕೂ ನಿನ್ನನ್ ಮಾತ್ರ ನಾನಂತೂ ಕಳ್ಕೊಳ್ಳಲ್ಲ ಭೂಮಿ. ನಿಜ ಹೇಳ್ತಿದ್ದೀನಿ, ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ, ಐ ಲವ್ ಯು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ತುಂಬಾ ಪ್ರೀತಿಯಿಂದ ತನ್ನ ಮನದಾಳದ ಮಾತುಗಳನ್ನ ಆ ಒಂದು ಲೆಟರ್ ನಲ್ಲಿ ಬರ್ಕೊಂಡಿರ್ತಾರೆ. ಆದ್ರೆ ಅವತ್ತು ಲೆಟರ್ನ ಕೊಡೋದಕ್ಕೆ ಮಾತ್ರ ಈ ಕಡೆ ಅಜಿತ್ಗೆ ಧೈರ್ಯ ಇರಲಿಲ್ಲ. ಹಾಗಾಗಿ ಹಾಗೆ ಸೇಫ್ ಆಗಿ ಇಟ್ಕೊಂಡಿದ್ದ ತನ್ನ ರೂಮಲ್ಲಿ. ಅದನ್ನೆಲ್ಲ ಈ ಕಡೆ ಸತ್ಯಣ್ಣಂಗೆ ಗೊತ್ತಿರುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಈ ಭೂಮಿ ಮನೆ ಬಿಟ್ಟು ಹೋಗುವ ಸಂದರ್ಭದಲ್ಲಾದ್ರೂ ಅಜಿತ್ ಕೂಡ ನಿನ್ನನ್ನ ಪ್ರೀತಿ ಮಾಡ್ತಿರೋ ವಿಷಯ ಒಂದು ಆ ಲೆಟರ್ನ ಕೊಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಈ ಕಡೆ ಭೂಮಿ ಕೈನಲ್ಲಿರುವಂತ ಸೂಟ್ ಕೇಸ್ ಒಳಗಡೆ ಹಾಕಿಟ್ಟಿರ್ತಿದ್ದ. ಈ ಕಡೆ ಸತ್ಯಣ್ಣ ಹಾಕಿಟ್ಟಿರ್ತಾರೆ. ಇನ್ನೇನು ಭೂಮಿ ಕೂಡ ಹೊರಟು ಸ್ವಲ್ಪ ದೂರ ಹೋದ್ಮೇಲೆ ಸತ್ಯಣ್ಣ ಅಡ್ಡ ಬರ್ತಾರೆ. ತಂಗ್ಯವಾ ಮನೆ ಬಿಟ್ಟು ಹೋಗ್ತಿದ್ಯಾ ಅಂತ ಕೇಳಿದಾಗ, ಹೌದು ಸತ್ಯಣ್ಣ, ನಿಮ್ಗೆ ಗೊತ್ತಲ್ವಾ ಸಾಹೇಬ್ರಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಹೇಳಿದಾಗ, ನನ್ನ ಮಾತು ಕೇಳು ಭೂಮಿ ಅಂತ ಹೇಳಿದಾಗ, ಸತ್ಯಣ್ಣ ನನಗೆ ಗೊತ್ತು ನೀವ್ ಯಾಕೆ ಇವಾಗ ಬಂದಿರೋದು ಅಂತ. ನಾನು ಹೋಗೋದು ಬೇಡ, ನನ್ನನ್ನ ತಡೆಯೋದಿಕ್ ತಾನೇ ಬಂದಿದ್ರ. ಖಂಡಿತ ಅದು ನಿಮ್ಮಿಂದ ಸಾಧ್ಯ ಇಲ್ಲ. ನಾನಂತೂ ಈ ಮನೆ ಹೊಸಲು ತುಳಿಯೋ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದೀನಿ ಸತ್ಯಣ್ಣ, ನೀವು ಹೋಗಿ ಸುಮ್ನೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗೋದಕ್ಕೆ ಮುಂದಾಗ್ತಾಳೆ. ಸರಿ ಭೂಮಿ, ನೀನ್ ಹೋಗೋದನ್ನ ನಾನ್ ತಡೆಯೋದಿಲ್ಲ. ಹೋಗೋ ಮುಂಚೆ ಒಂದು ನಾನ್ ಮಾತು ಹೇಳೋದನ್ನ ಕೇಳು, ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಹೇಳಿದಾಗ, ಹೇಳಿ ಸತ್ಯಣ್ಣ ಅಂತ ಹೇಳಿದಾಗ, 1 ನಿಮಿಷ ಆ ಸೂಟ್ ಕೇಸನ್ನ ಓಪನ್ ಮಾಡು ಅಂತ ಹೇಳ್ತಾರೆ. ಯಾಕೆ ಸತ್ಯಣ್ಣ ಅಂತ ಕೇಳಿದಾಗ, ಓಪನ್ ಮಾಡು ಅಂತ ಹೇಳ್ತಾರೆ. ಆಗ ಭೂಮಿ ಸೂಟ್ ಕೇಸನ್ನ ಕೆಳಗಡೆ ಇಟ್ಬಿಟ್ಟು ಓಪನ್ ಮಾಡಿ, ಆ ಕಡೆ ಒಂದು ಮೇಲ್ಗಡೆ ಲೆಟ್ರ್ ಇದೆ ನೋಡು, ಅದನ್ನ ತಗೋ ಕೈಗೆ ಅಂತ ಹೇಳ್ತಾರೆ. ತಗೊಂಡು ನೋಡು, ಬಿಟ್ಟು ನೋಡು ಅಂತ ಹೇಳಿದಾಗ, ಈ ಕಡೆ ಅಜಿತ್ ಭೂಮಿಗೆ ತನ್ನ ಪ್ರೀತಿಯಿಂದ ಎಲ್ಲ ವಿಚಾರಗಳನ್ನ ಕೂಡ ಹೇಳ್ಕೊಂಡು ಬರ್ಕೊಂಡಿರುವಂತ ಒಂದು ಲವ್ ಲೆಟರ್ನ ಈ ಕಡೆ ಭೂಮಿ ನೋಡಿದಾಗ ಭೂಮಿಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಸತ್ಯಣ್ಣ, ಇದು ಅಜಿತ್ ಸಾಹೇಬ್ರು ನನ್ಗೆ ಲವ್ ಲೆಟ್ರ್ ಬರ್ದಿರೋದ? ಸತ್ಯಣ್ಣ, ಹಾಗಾದ್ರೆ ಅಜಿತ್ ಸಾಹೇಬ್ರು ನನ್ನನ್ನ ಪ್ರೀತಿ ಮಾಡ್ತಿದಾರಾ, ಬೆಟ್ಟದಷ್ಟು ಪ್ರೀತಿ ಮಾಡ್ತಿದಾರಾ ಅಂತ ಹೇಳಿದಾಗ, ಹೌದು ಭೂಮಿ, ಅಜಿತ್ ನೀನ್ ಎಷ್ಟು ಪ್ರೀತಿ ಮಾಡ್ತಿದ್ಯೋ ಅದಕ್ಕಿಂತ ಜಾಸ್ತಿನೇ ಅಜಿತ್ ನಿನ್ನನ್ನ ಪ್ರೀತಿ ಮಾಡ್ತಿದ್ದಾನೆ. ಆದ್ರೆ ನಿನ್ ಮುಂದೆ ಹೇಳ್ಕೊಳ್ಳೋದಕ್ಕೆ ಅವನಿಗೆ ಧೈರ್ಯ ಸಾಕಾಗಿಲ್ಲ. ನಾನು ಕೂಡ ಆದಷ್ಟು ತುಂಬಾ ತಿಂಗಳುಗಳಿಂದ ಹೇಳ್ತಾ ಇದ್ದೆ, ಹೇಳ್ಕೊಳ್ಳೋ ಅಂತ, ಅವನಿಗೆ ಧೈರ್ಯನೇ ಬರಲಿಲ್ಲ. ಹಾಗಾಗಿ ಈ ಲೆಟರ್ನಲ್ಲಿ ಎಲ್ಲ ತನ್ನ ಮನದಾಳದ ಮಾತುಗಳನ್ನ ಬರೆದಿದ್ದಾನೆ. ನೋಡು ಅಂತ ಹೇಳಿದಾಗ ಈ ಕಡೆ ಭೂಮಿ ಕಣ್ ತುಂಬಿಸ್ಕೊಂಡು ಆ ಒಂದು ಪ್ರಪೋಸ್ ಮಾಡಿರುವ ಲೆಟರ್ನ ನೋಡ್ತಿರ್ತಾಳೆ. ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗತ್ತೆ. ಸತ್ಯಣ್ಣ, ನಾನು ವಾಪಸ್ ಹೋಗ್ತೀನಿ ಮನೆಗೆ. ನಾನು ಊರ್ ಬಿಟ್ಟು ಹೋಗಲ್ಲ ಸತ್ಯಣ್ಣ. ನಾನ್ ಯಾಕೆ ಹೋಗ್ಬೇಕು? ನಾನು ಆ ಮನೆ ಸೊಸೆ, ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅಜಿತ್ ಸಾಹೇಬ್ರು ನನ್ ಗಂಡ ಅಂತ ಹೇಳಿದಾಗ ಈ ಕಡೆ ಸತ್ಯಣ್ಣಂಗೆ ಫುಲ್ ಖುಷಿ ಆಗುತ್ತೆ. ಸರಿ ಹಾಗಾದ್ರೆ ನಡಿಲಿ ಮನೆಗೆ ಸವಾರಿ ಅಂತ ಹೇಳಿದಾಗ ಈ ಕಡೆ ಭೂಮಿ ಇದ್ದವಳು ಸೀದಾ ಲಗೇಜ್ ತಗೊಂಡು ಮನೆ ಒಳಗಡೆ ಮತ್ತೆ ಕಾಲಿಟ್ಬಿಡ್ತಾಳೆ. ಈ ಸಲ ಭೂಮಿ ಯಾವ ರೀತಿ ಇಷ್ಟು ದಿನ ಬೇಜಾರು ಮಾಡ್ಕೊಂಡಿದ್ಲು, ಈ ಸಲ ಭೂಮಿ ಯಾವ ರೀತಿ ಚೇಂಜ್ ಆಗಿ ಮನೆಗೆ ಹೋಗ್ತಿದ್ದಾಳೆ ಅಂದ್ರೆ ಫುಲ್ ಖುಷಿಯಾಗಿ ಹೋಗ್ತಿದ್ದಾಳೆ. ಇನ್ನೇನು ಈ ಕಡೆ ಅಜಿತ ಭೂಮಿ ಹೊರಟೆ ಹೋಗ್ಬಿಡ್ಲು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತಾನೆ. ಅದಾದ ನಂತರ ಈ ಕಡೆ ಭೂಮಿ ಮತ್ತೆ ಲಗೇಜ್ ತಗೊಂಡು ವಾಪಸ್ ಬಂದು ಡೋರ್ ಕೂಡ ತಟ್ಟಲ್ಲ, ಹಂಗೆ ಸೀದಾ ಒಳ್ಳೆ ನನ್ನ ಮನೆ ಅನ್ನೋ ತರ, ನನ್ನ ರೂಮು ಅನ್ನೋ ತರ, ತನ್ನ ಗಂಡನ ರೂಮು ಅನ್ನೋ ತರ ಒಂದು ಅಧಿಕಾರದಿಂದ ಖುಷಿಯಾಗಿ ಬರ್ತಾಳೆ. ಸೂಟ್ ಕೇಸಲ್ಲಿರುವ ಬಟನ್ ಎಲ್ಲ ತೆಗ್ಬಿಟ್ಟು ಮತ್ತೆ ಕಬೋರ್ಡ್ ಅಲ್ಲಿ ಜೋಡಿಸ್ತಾಳೆ. ಆರಾಮಲ್ಲಿ ಮಲ್ಕೋತಾಳೆ. ಬೆಳಗಾಗತ್ತೆ. ಈ ಕಡೆ ಅಜಿತ್ಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗುತ್ತೆ. ಅಲ್ಲ ಹೋದವಳು ಮತ್ತೆ ವಾಪಸ್ ಬಂದ್ಲಲ್ಲ ಅಂತ ಹಾಗೆ ಆಗುತ್ತೆ. ಅದಾದ ನಂತರ ಎಲ್ಲರೂ ಕೂಡ ಮಲ್ಕೋತಾರೆ. ಅದಾದ ನಂತರ ಏನೇನು ಬೆಳಗಿನ ಜಾವ ಆಗತ್ತೆ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಭೂಮಿ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಅಜಿತನ ಹತ್ರ ಏನು ಮಾತಾಡಲ್ಲ. ಅಜಿತ್ ಗುರು ಅಂದ್ರೂ ಕೂಡ ಕೇರೇ ಮಾಡ್ತಿರಲ್ಲ. ಯಾಕಂದ್ರೆ ಇಲ್ಲಿ ಅಜಿತ್ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗಿರುತ್ತಲ್ವಾ, ಹಾಗಾಗಿ ಫುಲ್ಲು ಲವ್ಲವಿಕೆಯಿಂದ ಇರ್ತಾಳೆ. ಇನ್ನೇನು ಬೆಳಗಿನ ಜಾವ ಎದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಎಲ್ಲ ಹೊಸಲು ತೊಳ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ತರದ ತಿಂಡಿಗಳನ್ನ ಮಾಡಿ ಎಲ್ರಿಗೂ ಕಾಫಿ ಟೀ ಎಲ್ಲ ಕೊಟ್ಬಿಟ್ಟು ಫುಲ್ಲು ಖುಷಿಯಾಗಿರೋದನ್ನ ನೋಡ್ಬಿಟ್ಟು ಈ ಕಡೆ ಅಜ್ಜಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಒಳ್ಳೆ ಸೀರೆ ಉಟ್ಕೊಂಡು ರೆಡಿ ಆಗಿರ್ತಾಳೆ. ಯಾಕಂದ್ರೆ ಇವತ್ತು ಸಂಗೀತಮ್ಮವರು ಮನೆಗೆ ಬರ್ತಾರಲ್ವಾ ಡಿಸ್ಚಾರ್ಜ್ ಮಾಡ್ಕೊಂಡು, ಹಾಗಾಗಿ ಸಂಗೀತಮ್ಮವ್ರಿಗೆ ವೆರೈಟಿ ಅಡುಗೆ ಮಾಡ್ಬೇಕು ಅಂತ ಸಿಕ್ಕಾಬಟ್ಟೆ ಒಂದು ಉದ್ದದ ಲಿಸ್ಟನ್ನೇ ಹಾಕೊಂಡಿರ್ತಾಳೆ. ಹಾಗೇನೆ ಪಲ್ಲವಿ ಅಕ್ಕನ ಸಹಾಯ ಕೂಡ ತಗೊಂತಾಳೆ. ಇನ್ನೇನು ಸಂಗೀತಮ್ಮವ್ರು ಕೂಡ ಬಂದಾಗ ಇನ್ನೇನು ಸಂಗೀತ ಅವ್ರಿಗೂ ಕೂಡ ಡಿಸ್ಚಾರ್ಜ್ ಆಗಿ ಮನೆಗೆ ಎಂಟ್ರಿ ಕೊಡ್ತಾರೆ. ಇನ್ನೇನು ಮನೆಗೆ ಬಂದಾಗ ಸಂಗೀತ ಅವ್ರಿಗೆ ಯಾರ್ದು ದೃಷ್ಟಿ ಬೀಳ್ಬಾರ್ದು ಇನ್ಮೇಲೆ ನಮ್ಮ ಸಂಗೀತಮ್ಮವ್ರಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಖುಷಿಯಾಗಿ ಈ ಕಡೆ ಭೂಮಿ ಸಂಗೀತ ಅವ್ರಿಗೆ ದೃಷ್ಟಿನ ಕೂಡ ತೆಗಿತಾಳೆ. ಮನೆಯವರೆಲ್ಲರೂ ಕೂಡ ಭೂಮಿನೇ ನೋಡಿ ಭೂಮಿ ಖುಷಿನ ನೋಡ್ಬಿಟ್ಟು ಶ್ರವಣು ರಾಮು ಎಲ್ಲರೂ ಕೂಡ ಖುಷಿ ಪಡ್ತಿರ್ತಾರೆ. ಆದ್ರೆ ಅಜಿತನ್ಗೆ ಏನು ಅಂತನೂ ಗೊತ್ತಾಗ್ತಿರಲ್ಲ.
ಅಲ್ಲ ಇವಳು ಯಾಕೆ ಈ ರೀತಿ ಆಡ್ತಿದ್ದಾಳೆ, ನಾನು ಇಷ್ಟೆಲ್ಲ ಬೈದ್ರು ಮನೆ ಬಿಟ್ಟು ಹೋಗು ಅಂದ್ರು ವಾಪಸ್ ಬಂದ್ಬಿಟ್ಟು ಈ ರೀತಿ ಆಡ್ತಿದ್ದಾಳಲ್ಲ, ಅಲ್ಲ ಇವಳಿಗೆ ಏನಾಗಿದೆ, ನಾನೇನಾದ್ರೂ ಪ್ರೀತಿ ಮಾಡೋ ವಿಷಯ ಏನಾದ್ರೂ ಗೊತ್ತಾಗ್ಬಿಡ್ತಾ, ಅಲ್ಲ ಸತ್ಯಣ್ಣ ಏನಾದ್ರು ಹೇಳ್ಬಿಟ್ರಾ, ಏನ್ ಕತೆ ಇವಳು ಯಾಕೆ ಹಿಂಗ್ ಆಡ್ತಿದ್ದಾಳೆ, ಖುಷಿಯಾಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತನ ತಲೆನಲ್ಲಿ ಸಾವಿರಾರು ಪ್ರಶ್ನೆಗಳು ಕಾಡ್ತಿರತ್ತೆ. ಆದ್ರೆ ಇಲ್ಲಿ ಭೂಮಿ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ತಾಳೆ. ಅಜಿತ ಹೋಗಿ ಬಂದು ಭೂಮಿನೇ ಗುರಾಯಿಸ್ತಿರ್ತಾನೆ. ಆದ್ರೆ ಭೂಮಿ ಕೇರೆ ಮಾಡಲ್ಲ. ಸಾಹೇಬ್ರೆ ತಗೊಳ್ಳಿ, ಕಾಫಿ ತಗೊಳ್ಳಿ, ಟೀ ತಗೊಳ್ಳಿ, ಬನ್ನಿ ತಿಂಡಿ ತಿನ್ನಿ ಅಂತ ಹೇಳ್ಬಿಟ್ಟು ಆರಾಮಲ್ಲಿ ಕರೀತಿರ್ತಾಳೆ. ಈ ಕಡೆ ಭೂಮಿ ನನಗ್ ಬೇಡ ಅಂತ ಹೇಳಿದಾಗ ರೀ ಬನ್ನಿ ತಗೊಳ್ಳಿ, ಹಾಗೆಲ್ಲ ಬೇಡ ಅಂತ ಹೇಳ್ಬಾರ್ದು, ಊಟದ ಮೇಲೆ ತಿಂಡಿ ಕೋಪ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಅಜಿತ್ ಎಷ್ಟೇ ಬೈದ್ರು ಕೂಡ ಐ ಡೋಂಟ್ ಕೇರ್ ಅನ್ನೋ ತರ ಟ್ರೀಟ್ ಮಾಡ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಕೊನೆಗೂ ಇಲ್ಲಿ ನಾವೆಲ್ಲರೂ ಕೂಡ ಇಷ್ಟು ದಿನ ಕಾಯ್ತಾ ಇರೋದು ಇದೇ ಒಂದು ಸನ್ನಿವೇಶಕ್ಕೆ ಅಂತಾನೆ ಹೇಳ್ಬೋದು. ಅಜಿತ್ ಮತ್ತೆ ಭೂಮಿ ಒಂದಾಗ್ಬೇಕು ಅನ್ನೋದು ನಾವು ಎಷ್ಟು ಸಲ ಕಾದಿದ್ವು, ಅದು ಕೂಡ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಹೇಳ್ತಾರೆ ನಾಳೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಹೀಗೆ ಟೈಮ್ ಕಳೀತಾ ಇತ್ತು. ಆದ್ರೂ ಕೊನೆಗೂ ಸತ್ಯಣ್ಣ ಮಾಡಿರುವ ಪ್ಲಾನ್ ಇಂದ ಈ ಕಡೆ ಅಜಿತ್ ಮತ್ತೆ ಭೂಮಿ ಒಂದಾದ್ರು ಅಂತಾನೆ ಹೇಳ್ಬೋದು. ಅಜಿತ್ನಿಗೆ ಸ್ವಲ್ಪ ಕೋಪ ಇರ್ಬೋದು, ಆದ್ರೆ ಭೂಮಿ ಖಂಡಿತವಾಗ್ಲೂ ತಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ತಾಳೆ. ಒಟ್ಟಾರೆಯಾಗಿ ಈ ಕಡೆ ಭೂಮಿ ಫುಲ್ಲು ಚೇಂಜ್ ಆಗಿರ್ತಾಳೆ, ಫುಲ್ಲು ಲವ್ ಲಕ್ಕಿಂದ ಇರ್ತಾಳೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ಸತ್ಯಣ್ಣ ಎಲ್ಲ ವಿಷಯನ ಕೂಡ ಅಜಿತ್ಗೆ ಹೇಳ್ತಾರ, ತನ್ನ ಲವ್ ಲೆಟರ್ ನ ಭೂಮಿಗೆ ಕೊಟ್ಟಿರೋ ವಿಷಯನ ಹೇಳ್ತಾರ, ಭೂಮಿ ತಪ್ಪು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಸಾಬೀತಾಗತ್ತಾ, ಕೊನೆಗೂ ಅಜಿತ್ ಮತ್ತೆ ಭೂಮಿ ಒಂದಾಗ್ತಾರ, ನನಗೆ ಗುಂಡೇಟ್ ಹಾಕಿದ್ದು ಯಾರು ಅನ್ನೋದು ಈ ಕಡೆ ಅಜಿತ್ ಮತ್ತೆ ಶ್ರವಣ್ಗೆ ಗೊತ್ತಾಗತ್ತಾ, ಈ ಕಡೆ ದೇವಯ್ಯನೇನೆ ಅಂತ ಗೊತ್ತಾಗತ್ತಾ, ಈ ಕಡೆ ಭೂಮಿನೇ ಮನಸ್ವಿನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯ ಒಂದು ಚಿಕ್ಕ ವಯಸ್ಸಿನ ಫೋಟೋ ತಗೊಂಡು ಸ್ಕೆಚರ್ ನ ಕರ್ಸ್ಬಿಟ್ಟು ಸ್ಕೆಚ್ ಮಾಡಿದಾಗ ಈ ಕಡೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಕೂಡ ಗೊತ್ತಾಗತ್ತಾ. ನಾಳಿನ ಸಂಚಿಕೆಯಲ್ಲಿ ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.